ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದಿನಿ ನೋಡ್ರಿ. ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿ ಲಾಗ್. ಯಾರೆಲ್ಲ ನನ್ನ ಚಾನಲ್ ಹಂಗ ನೋಡತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬಿಡ್ರಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತಾ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿನ್ನೆಯ ಒಂದು ತರಗತಿಯೊಳಗೆ ನಾವೇನು ತಿಳ್ಕೊಂಡಿದ್ವಿ ಅಂತ ಅಂದರೆ, ರಾಸಾಯನಿಕ ಸಮೀಕರಣ ಎಂದರೇನು, ಉದಾಹರಣೆ, ರಾಸಾಯನಿಕ ಕ್ರಿಯೆಗಳ ವಿಧಗಳು ಜೊತೆಗೆ ಉದಾಹರಣೆಯನ್ನು ತಿಳ್ಕೊಂಡಿದ್ವಿ. ನಾವು 4 ವಿಧಗಳನ್ನು ಕೂಡ ನಾನು ಉದಾಹರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡತ್ತೀರಿ ಅವೆರಡು ವಿಡಿಯೋನ ನೋಡ್ಕೊಂಡು ಬರ್ರಿ. ಯಾಕಂದರೆ ಕಂಟಿನ್ಯೂ ಚಾಪ್ಟರ್ನ ನಿಮ್ಗೆ ಕಂಟಿನ್ಯೂ ನೋಡಿದಾಗ ಮಾತ್ರ ಚಾಪ್ಟರ್ ಅರ್ಥ ಆಗ್ತೈತಿ. ಇನ್ನು ಇವತ್ತಿನ ತರಗತಿ ಒಳಗೆ 3 ಟಾಪಿಕ್ ಅದಾವ. ಏನಪ್ಪ ಅಂದರೆ, ಒಂದು ಉತ್ಕರ್ಷಣ, ಅಪಕರ್ಷಣ ಮತ್ತು ನಶಿಸುವಿಕೆ, ಕಮ್ಮುಟುವಿಕೆ. ಇವು 3 ಟಾಪಿಕ್ ಆಯಿತು ಅಂದರೆ ಈ ಚಾಪ್ಟರ್ ಕಂಪ್ಲೀಟ್ ಆಗ್ತದ. ನಿನ್ನೆದೊಂದು ಏನೋ ಡೌಟ್ ಇಲ್ಲ ಅಂತ ಅನ್ಕೋತೀನಿ ನಾನು. ಆದಷ್ಟು ಓಕೆ, ವ್ಯೂಸ್ ಸ್ವಲ್ಪ ಕಡಿಮೆ ಬರ್ತಿದಾವು. ಅಂದರೆ ನನ್ನ ಡೈಲಿ ಲಾಗ್ಸಿಗೆ ಅಥವಾ ಏನಾದರೂ ಸೆಲೆಬ್ರೇಷನ್ ಲಾಗ್, ನಾನು ಡೈಲಿ ಲಾಗ್ನ ಮಾಡ್ತಿದ್ನಲ್ಲ, ಅಲ್ಲಿ ಬರುವಂಥ ವ್ಯೂಸ್ ಇಲ್ಲಿ ಬರ್ತಿಲ್ಲ. ಓಕೆ, ನನಗೇನು ವ್ಯೂಸಿಗೋಸ್ಕರ ಮಾಡ್ತಿಲ್ಲ. ಅಟ್ಲೀಸ್ಟ್ ನನ್ನ ಸ್ಟೂಡೆಂಟ್ಸ್ ಏನಿದಾರಲ್ಲ ಅವರಾದ್ರೂ ನೋಡ್ತಿದಾರಲ್ಲ, ಅಷ್ಟೇ ಸಾಕು ನನಗೆ. ಒಂದು 70 ಜನ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಒಂದು ಸ್ಕೂಲ್ ಒಳಗೆ. ಅವರು ಅದ್ರೊಳಗೆ ಒಂದು 50 ಜನ ಆದರೂ ಅವ್ರು ನೋಡ್ತಿದ್ದಾರೆ. ನಂಗೆ ಕನ್ಫರ್ಮ್ ಆಗೈತಿ. ಯಾಕಂದ್ರೆ ಅವ್ರು ಕಾಲ್ ಮಾಡಿ ಹೇಳ್ತಿದ್ದಾರೆ, ಮೇಡಮ್ ನೋಡ್ತಿದ್ವಿ, ನೋಟ್ಸ್ ಮಾಡ್ಕೊಳ್ತಿದ್ವಿ, ಚಲೋ ಹೇಳತ್ತೀರಿ ಅಂತಂದು. ಸೊ ಇನ್ನೂ ಕಮೆಂಟ್ಸ್ ಚಲೋ ಕಮೆಂಟ್ಸ್ ಬಂದಿದ್ವು. ಚಲೋ ಹೇಳತ್ತೀರಿ, ಟೀಚಿಂಗ್ ಚಲೋ ಐತಿ, ಬೋರ್ಡ್ ಬೇಕಿತ್ತು ಅಂತ. ನನಗೂ ಅದು ಅನ್ಸಾತೈತಿ, ಬೋರ್ಡ್ ಬೇಕಿತ್ತು ಅಂತ. ಬೋರ್ಡ್ನ ಆರ್ಡರ್ ಮಾಡೀನಿ, ಬಂತು ಅಂದರೆ ಕಂಪ್ಲೀಟ್ ಆಗಿ ಹೇಳ್ತೀನಿ ನೆಕ್ಸ್ಟ್ ಚಾಪ್ಟರಿಂದ. ಸೊ ಇವತ್ತಿನ ಒಂದು ತರಗತಿ ಒಳಗೆ ನಾವು ಉತ್ಕರ್ಷಣ, ಅಪಕರ್ಷಣ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಜೊತೆಗೆ ನಶಿಸುವಿಕೆ ಎಂದರೇನು, ಕಮ್ಮುಟುವಿಕೆ ಎಂದರೇನು, ಕಮ್ಮುಟುವಿಕೆಯ ತಡೆಗಟ್ಟುವ ವಿಧಾನ ಯಾವುದು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಬಂದು ಅಪಕರ್ಷಣ. ಒಂದು ರಾಸಾಯನಿಕ ಕ್ರಿಯೆ ನಡೆದೈತಲ್ಲ, ಆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ವಸ್ತು ಏನಾದ್ರೂ ಆಕ್ಸಿಜನ್ ಅನ್ನ ಕಳೆದುಕೊಂತು ಅಂದ್ರೆ ಏನನ್ನ ಪಡೆದುಕೊಳ್ಳುತ್ತದು? ಹೈಡ್ರೋಜನ್ ಅನ್ನ ಪಡೆದುಕೊಂಡರೆ. ಒಂದು ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನ ಪಡೆದುಕೊಂಡರೆ ಈ ಒಂದು ಕ್ರಿಯೆಯನ್ನು ನಾವು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಸೊ ಅಪಕರ್ಷಣ ಆಗಲಿ ಉತ್ಕರ್ಷಣ ಆಗಲಿ ಎರಡೂ ಕ್ರಿಯೆ ನಡಿಬೇಕು ಅಂದ್ರೆ ಆಕ್ಸಿಜನ್ನು ಮತ್ತೆ ಹೈಡ್ರೋಜನ್ನಿನ ಒಂದು ಬಹಳ ಮುಖ್ಯವಾಗಿರುವಂತಹ ಪ್ರಾಮುಖ್ಯತೆ ಅಥವಾ ಒಂದು ಮುಖ್ಯ ಘಟಕವಾಗೈತಿ. ಪಾತ್ರ ಬಹಳ ದೊಡ್ಡದೈತಿ. ಯಾವುದೇ ಒಂದು ಎಲ್ಲಾ ಕ್ರಿಯೆಗಳು ಉತ್ಕರ್ಷಣ ಅಪಕರ್ಷಣ ಅಂತ ಹೇಳಕ್ಕಾಗಲ್ಲ. ಆದ್ರೆ ಯಾವ ಕ್ರಿಯೆಯಲ್ಲಿ ಆಕ್ಸಿಜನ್ ಇರ್ತದ, ಹೈಡ್ರೋಜನ್ ಇರ್ತದ, ಇವೆರಡು ಇದ್ದು ಒಂದು ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ಅಥವಾ ಆಕ್ಸಿಜನ್ ಅನ್ನ ಕಳೆದುಕೊಂಡರೆ, ಅಥವಾ ಅಪಕರ್ಷಣ ಅಂದ್ರೇನು? ಆಕ್ಸಿಜನ್ ಅನ್ನ ಕಳೆದುಕೊಂಡೋದು. ಇಲ್ಲಿ ಪ್ರತಿವರ್ತಕದಲ್ಲಿ ಆಕ್ಸಿಜನ್ ಇರ್ತದ, ಆದರೆ ಉತ್ಪನ್ನದಲ್ಲಿ ಆಕ್ಸಿಜನ್ ಇರೋದೇ ಇಲ್ಲ, ಹೋಗ್ಬಿಡ್ತದ. ಸೊ ಆಕ್ಸಿಜನ್ ಅನ್ನ ಕಳೆದುಕೊಂಡ್ರೆ ಅಥವಾ ಹೈಡ್ರೋಜನ್ ಅನ್ನ ಪಡೆದುಕೊಂಡರೆ ಅದಕ್ಕೆ ಏನಂತ ಕರಿತೀವಿ ನಾವು? ಅಪಕರ್ಷಣ ಅಂತ ಕರಿತೀವಿ. ಸೊ ಇನ್ನ ಇದಕ್ಕೆ ಉದಾಹರಣೆ ಅಪಕರ್ಷಣ ಕ್ರಿಯೆ ಒಂದನೇದ್ದು. ಇಲ್ಲಿ ನಿಮಗೆ ಶಾರ್ಟ್ ಆಗಿ ನೆನಪಿರ್ಬೇಕಾಗಿರೋದು, ಅಪಕರ್ಷಣ ಕ್ರಿಯೆ ಅಂದರೆ ಆಕ್ಸಿಜನನ್ನು ಕಳೆದುಕೊಳ್ಬೇಕಾ ಅಥವಾ ಆಕ್ಸಿಜನನ್ನು ಪಡೆದುಕೊಳ್ಬೇಕಾ, ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಬೇಕಾ ಹೈಡ್ರೋಜನನ್ನು ಪಡೆದುಕೊಳ್ಬೇಕಾ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಎರಡರ ಬಗ್ಗೆನೂ ನೆನಪಿರಲಿ. ಒಂದು ಆಕ್ಸಿಜನ್ನ ನೆನಪಿಟ್ಕೊಳ್ರಿ, ಇಲ್ಲ ಹೈಡ್ರೋಜನ್ರ ನೆನಪಿಟ್ಕೊಳ್ರಿ. ಇಲ್ಲಿ ಅಪಕರ್ಷಣ ಅಂದರೆ ಆಕ್ಸಿಜನನ್ನು ಕಳೆದುಕೊಳ್ಳುವುದು. ಹಂಗಿದ್ರೆ ಆಕ್ಸಿಜನ್ನ ಕಳೆದುಕೊಂಡ್ರೆ ಯಾವ್ದು ಪಡ್ಕೊಳ್ಳೋದು? ಹೈಡ್ರೋಜನನ್ನು ಪಡೆದುಕೊಳ್ಳುವುದು. ಸೊ ಆಕ್ಸಿಜನನ್ನು ಕಳೆದುಕೊಂಡು ಹೈಡ್ರೋಜನನ್ನು ಪಡೆದುಕೊಳ್ಳುವಂತಹ ಕ್ರಿಯೆಯನ್ನು ನಾವು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆ ನೋಡೋಣ. 1-2 ಉದಾಹರಣೆನ ಕೊಡ್ತೀನಿ ನಾನು, ನಿಮಗೆ ಕ್ಲಿಯರ್ ಆಗ್ತದ. ಸೊ ಮೊದಲನೆಯ ಉದಾಹರಣೆ ಬಂದು ZnO. ZnO ಅಂದರೆ ಜಿಂಕ್ ಆಕ್ಸೈಡ್ ಏನು ಮಾಡ್ತದ ಅಂದರೆ ಕಾರ್ಬನ್ನಿನೊಂದಿಗೆ ವರ್ತಿಸಿ ಉತ್ಪನ್ನಗಳನ್ನು ಬಿಡುಗಡೆ ಮಾಡ್ತದ. ಜಿಂಕ್ ಸತ್ತು ಅಂತ ಹೆಂಗೆ ಕರಿತೀವಿ, ಸತ್ತು ಮತ್ತು ಕಾರ್ಬನ್ ಮೊನಾಕ್ಸೈಡ್ ಆಗ್ತದ. ಇಲ್ಲಿ ZnO ಇದ್ದಿದ್ದು ಏನಾಯಿತು, ಏನಾಯಿತು ಅಂದರೆ ಕಾರ್ಬನ್ನಿನೊಂದಿಗೆ ಹೋಗಿ ಸೇರಿಕೊಳ್ತು. ಹಾಗಾಗಿ ZnO ಇದ್ದಲ್ಲಿ ಕೇವಲ Zn ಆಯಿತು. ಹಂಗಿತ್ತಂದರೆ ಏನು ಮಾಡ್ತಿದ್ದು? ಆಕ್ಸಿಜನನ್ನು ಕಳೆದುಕೊಳ್ತು. ಇನ್ನೊಂದು ಉದಾಹರಣೆ, N2 + H2 ಇಟ್ಸ್ ಗಿವ್ಸ್ ಎಷ್ಟು NH3. ಇಲ್ಲಿ ನೋಡ್ರಿ, N 2 ಅದಾವು, ಇಲ್ಲಿ 1 ಐತೆ. ಹಾಗಾಗಿ ಇಲ್ಲಿ 2 ಬರ್ಕೊಂಬಿಡೋಣ.
ಇಲ್ಲಿ ಎರಡು ಬರ್ಕೊಂಡಿವೆಲ್ಲ ಎರಡಕ್ಕೂ ಸಂಬಂಧ ಇರ್ತದೆ. ಎಣ್ಣಿಗೂ ಸಂಬಂಧ ಇರುತ್ತೆ, ಹೆಚ್ಚಿಗೂ ಸಂಬಂಧ ಇರ್ತಾ. ಇಲ್ಲೇ 2 ಅದಾವು, ಎಷ್ಟು ಅದಾವು 3 ಅದಾವು, ಇಲ್ಲೇ 2 ಅದಾವು. 2 ಮೂರ್ಲೆ 6 ಅಂದ್ರೆ ಇಲ್ಲಿ ಕೂಡ 2 ಮೂರ್ಲೆ 6 ಆಗಬೇಕು, ಗುಣಿಸ್ಬೇಕು. ಯಾವಾಗ್ಲೂ ಎರಡಕ್ಕೂ ಸಂಬಂಧ ಇರ್ತಾ. ಉತ್ಪನ್ನದಲ್ಲಿ ಏನು ನಂಬರ್ಸ್ನ ಹಾಕ್ತೀರಿ ಎರಡಕ್ಕೂ ಸಂಬಂಧ ಇರುತ್ತೆ, ಅದು ಎರಡೂ ಅಕ್ಷರಗಳಿಗೆ. ಸೊ ಇದಾಯಿತು. ಇಲ್ಲಿ N2 ಇದ್ದಿದ್ದು ಏನಾಯಿತು, ಮುಂದ್ಗಡೆ ಹೆಚ್ಚನ್ನು ಪಡೆದುಕೊಳ್ತು. ಹಾಗಿತ್ತಂದರೆ ಹೈಡ್ರೋಜನನ್ನು ಪಡೆದುಕೊಳ್ತು ಅಲ್ಲ, ಹೈಡ್ರೋಜನನ್ನು ಪಡೆದುಕೊಳ್ಬೇಕು ಅಥವಾ ಆಕ್ಸಿಜನನ್ನು ಕಳೆದುಕೊಳ್ಳುವಂತಹ ಕ್ರಿಯೆಯೇ ಅಪಕರ್ಷಣ. ಸೊ ನೋಡಿ ಬಂದರೆ ಅನ್ಕೋತೀನಿ ಕ್ಲಿಯರ್ ಆಯಿತು. ಇನ್ನು ನೆಕ್ಸ್ಟ್ ಮೂವ್ ಆನ್ ಆಗೋಣ. ಓಕೆ, ನೆಕ್ಸ್ಟ್ ಬಂದು ಉತ್ಕರ್ಷಣ. ಅಪಕರ್ಷಣದ ಅಪೋಸಿಟ್ ಇದು ಉತ್ಕರ್ಷಣ. ಏನು, ಅಲ್ಲಿ ಆಕ್ಸಿಜನ್ ಕಳೆದುಕೊಳ್ತಲ್ಲ, ಇಲ್ಲಿ ಆಕ್ಸಿಜನ್ ಪಡೆದುಕೊಳ್ಳುತ್ತಾ ಹೈಡ್ರೋಜನ್ ಕಳೆದುಕೊಳ್ಳುತ್ತಾ. ಯಾವ ಒಂದು ಕ್ರಿಯೆಯಲ್ಲಿ ಒಂದು ವಸ್ತು ಆಕ್ಸಿಜನ್ ಅನ್ನ ಪಡೆದುಕೊಂಡರೆ ಅಥವಾ ಆಕ್ಸಿಜನ್ ಅನ್ನ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಂಡರೆ ಈ ಒಂದು ಕ್ರಿಯೆಯನ್ನ ಅಥವಾ ಇಂತಹ ಕ್ರಿಯೆಯನ್ನ ನಾವು ಉತ್ಕರ್ಷಣ ಕ್ರಿಯೆ ಎನ್ನುತ್ತೇವೆ. ಉದಾಹರಣೆ, ಇಲ್ಲೂ ಕೂಡ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಇರಲೇಬೇಕು ಒಂದು ರಿಯಾಕ್ಷನ್ ಅಲ್ಲಿ. ಸೊ ಅದು ಧಾತುವೊಂದಿಗೆ ವರ್ತನೆ ಮಾಡಿರ್ಬೇಕು. ಲೋಹಗಳೊಂದಿಗೆ ವರ್ತನೆ ಮಾಡಿದಾಗ ಈಸಿಯಾಗಿ ಹೈಡ್ರೋಜನ್ನು ಮತ್ತೆ ಆಕ್ಸಿಜನ್ನು ಬಿಡುಗಡೆ ಆಗುತ್ತಾ. ಸೊ ಉದಾಹರಣೆ ಕೂಡ ನಾನು ಇದಕ್ಕೆ ತೋರಿಸ್ಕೊಂಡು ಬರ್ತೀನಿ. ಸೊ ಇಲ್ಲಿದೆ ನೋಡ್ರಿ, ಉತ್ಕರ್ಷಣ ಕ್ರಿಯೆ. ಎರಡನೆಯದು ಬಂದು ಉತ್ಕರ್ಷಣ ಕ್ರಿಯೆ. ಇಲ್ಲಿ ನಿಮ್ಗೆ ಡೆಫಿನಿಷನನ್ನು ಕೇಳ್ಬೋದು. ಜಾಸ್ತಿ ಅಂದರೆ ವ್ಯತ್ಯಾಸ ಕೇಳ್ತಾರೆ, ಉತ್ಕರ್ಷಣ ಮತ್ತು ಅಪಕರ್ಷಣಗಳಿಗಿರುವಂತಹ ವ್ಯತ್ಯಾಸ. ಹಾಗಿದ್ರೆ ನೀವು ಅಪಕರ್ಷಣ ನೋಡ್ಕೊಂಡು ಬಂದ್ರಿ, ಆಕ್ಸಿಜನನ್ನು ಏನಾಯಿತು ಕಳ್ಕೊಂತು, ಹೈಡ್ರೋಜನನ್ನು ಪಡ್ಕೊತು. ಅದೇ ರೀತಿ ಇಲ್ಲಿ ಆಕ್ಸಿಜನನ್ನು ಪಡೆದುಕೊಂಡು ಹೈಡ್ರೋಜನನ್ನು ಕಳೆದುಕೊಂಡರೆ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆ ನೋಡೋಣ ಮಕ್ಕಳ. ಸೊ ಕಾರ್ಬನ್ನು ಮತ್ತು ಆಕ್ಸಿಜನನ್ನು ಸೇರಿಸಿದಾಗ ಏನಾಯಿತು, CO2 ಆಯಿತು, ಕಾರ್ಬನ್ ಡೈಆಕ್ಸೈಡ್ ಆಯಿತು. ಕಾರ್ಬನ್ ಏನಾಯಿತು ಅಂದರೆ ಕೇವಲ ಕಾರ್ಬನ್ ಏನಾಯಿತು ಆಕ್ಸಿಜನನ್ನು ಪಡೆದುಕೊಳ್ತು, ಆಕ್ಸಿಜನನ್ನು ಪಡೆದುಕೊಂಡು ಉತ್ಕರ್ಷಣಕಾರಿ ಆಯಿತು. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡೋದಾದರೆ H2S ಅನಿಲ. ಈ H2S ಅನಿಲವನ್ನು ನಾವು ನಗೆಯ ಅನಿಲ ಅಂತ ಕರಿತೀವಿ. ಸೊ H2S ಅನಿಲ ಕ್ಲೋರಿನ್ ಜೊತೆಗೆ ಸೇರಿಸಿದಾಗ ಸಲ್ಫರ್ ಅನ್ನೋದು ಅಷ್ಟೇ ಬಿಡುಗಡೆಯಾಗಿ HCl ಆಗ್ತದ. ಇಲ್ಲಿ Cl2 2 ಇದಾವು, ಇಲ್ಲಿ Cl ಒಂದೇ ಐತಿ, ಹಾಗಾಗಿ 2 ಬರ್ಕೊಂಡೆ. H ಕೂಡ ಇಲ್ಲಿ 2 ಇದಾವೆ, H2S ಅಂಬಲ್ಲಿ H 2 ಇದಾವು, ಅಲ್ಲಿ ಒಂದಿತ್ತು, ಹಂಗಾಗಿ 2 ಬರ್ಕೊಂಡೆ. ಸರಿ ದೂಗ್ಸೋದನ್ನು ಹೇಳಿದ್ದೀನಿ ನಾನು. ಇಲ್ಲಿ H2S ಎಂಬುದು ಏನು ಮಾಡ್ತು, ಕೇವಲ HCl ಆಯಿತು. ಏನಾಯಿತು, ಅಲ್ಲಿ ಹೈಡ್ರೋಜನನ್ನು ಕಳೆದುಕೊಂಡು ಕೇವಲ S ಆಯಿತು. ಸೊ ಇದು ಕ್ಲಿಯರ್ ಆಗೈತಿ ಅಂತ ಅನ್ಕೋತೀನಿ ನಾನು. ಇನ್ನು ನೆಕ್ಸ್ಟ್ ಹೋಗೋಣ. ರೆಡಾಕ್ಸ್ ಕ್ರಿಯೆ, ರೆಡಾಕ್ಸ್ ರಿಯಾಕ್ಷನ್ ಅಂತ ಕೇಳಿರ್ಬೇಕು, ಅಥವಾ ಇದನ್ನು ನಾವು ಅಪಕರ್ಷಣ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ, ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತ ಕೂಡ ಏನು ಮಾಡ್ತೀವಿ ನಾವು ಕರಿತೀವಿ. ಹಾಗಿತ್ತಂದ್ರೆ ರೆಡಾಕ್ಸ್ ಕ್ರಿಯೆ ಎಂದರೇನು? ಈ ರೆಡಾಕ್ಸ್ ಕ್ರಿಯೆ 1 ಅಂಕದ ಪ್ರಶ್ನೆಗೆ ಬರ್ತದ. ಯಾವ ರೀತಿ ಬರ್ತದ ಅಂದರೆ ಉದಾಹರಣೆ ಬರ್ತದ. ಬಂದಿದ್ರೊಳಗೆ ಅಪಕರ್ಷಣಗೊಂಡ ವಸ್ತು ಯಾವುದು, ಉತ್ಕರ್ಷಣಗೊಂಡ ವಸ್ತು ಯಾವುದು ಅಂತ ಕೇಳ್ತಾರೆ. ರೆಡಾಕ್ಸ್ ಕ್ರಿಯೆ ಎಂದರೇನು? ಯಾವುದೇ ಒಂದು ಕ್ರಿಯೆಯಲ್ಲಿ ಒಂದು ವಸ್ತು ಉತ್ಕರ್ಷಣಗೊಂಡು ಮತ್ತೊಂದು ವಸ್ತು ಅಪಕರ್ಷಣಗೊಳ್ಳಬೇಕು, ಅಥವಾ ಒಂದು ಕ್ರಿಯೆಯಲ್ಲಿ ಒಂದು ವಸ್ತು ಆಕ್ಸಿಜನ್ ಅನ್ನು ಪಡೆದುಕೊಂಡರೆ ಮತ್ತೊಂದು ವಸ್ತು ಹೈಡ್ರೋಜನ್ ಅನ್ನು ಕಳೆದುಕೊಳ್ಳಬೇಕು. ಆಕ್ಸಿಜನ್ ಪಡೆದುಕೊಳ್ಳುವುದು, ಹೈಡ್ರೋಜನ್ ಅನ್ನು ಕಳೆದುಕೊಳ್ಳುವುದು, ಅಥವಾ ಹೈಡ್ರೋಜನ್ ಅನ್ನು ಪಡೆದುಕೊಂಡು ಆಕ್ಸಿಜನ್ ಅನ್ನು ಕಳೆದುಕೊಂಡರೆ ಎರಡೂ ಒಂದೇ ಕ್ರಿಯೆಯಲ್ಲಿ ನಡೆದರೆ ಅದನ್ನು ನಾವೇನಂತ ಕರಿತೀವಿ, ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ರೆಡಾಕ್ಸ್ ಕ್ರಿಯೆಗೂ ಉದಾಹರಣೆ ಇಲ್ಲಿ ಅಪಕರ್ಷಣ ಮತ್ತು ಉತ್ಕರ್ಷಣಕ್ಕೆ ಉದಾಹರಣೆ ನೋಡಿದ್ರಲ್ಲ, ಅದನ್ನೇ ತಗೊಂಡು ಇಲ್ಲಿ ಬರೀಬಹುದು. ಸೊ ಯಾವ ರೀತಿ ಬರೆಯೋದು ಅಂತ ನೋಡ್ಕೊಂಡು ಬರೋಣ, ನೋಡ್ಕೊಂಬರ್ರಿ. ರೆಡಾಕ್ಸ್ ಕ್ರಿಯೆಯನ್ನು ನೋಡೋಣ ಇವಾಗ. ರೆಡಾಕ್ಸ್ ಕ್ರಿಯೆ ಅಂದರೆ ಗೊತ್ತಾಗೈತಲ್ಲ ನಿಮ್ಗೆ, ಒಂದು ಉತ್ಕರ್ಷಣಗೊಂಡ್ರೆ ಇನ್ನೊಂದು ಏನಾಗಬೇಕು, ಅಪಕರ್ಷಣಗೊಳ್ಬೇಕು. ಸೊ ಒಂದು ಉದಾಹರಣೆ ತೊಗೋತೀನಿ ನಾನು ಇವಾಗ. CuO ಅಂದರೆ ಕಾಪರ್ ಆಕ್ಸೈಡ್. CuOನ H2 ಅನಿಲದೊಂದಿಗೆ ಸೇರಿಸಿದಾಗ ಇದು O ಏನಾಗ್ತದ, H2 ಜೊತೆಗೆ ಸೇರಿಬಿಡ್ತೈತಿ. ಅವಾಗ ಏನಾಗ್ತದ, H2O ಆಗ್ತದ. CuO ಪ್ಲಸ್ H2 ಇದ್ದಲ್ಲೇ ಈ CuO ಅಲ್ಲಿ O ಏನು ಮಾಡ್ತದ, H2 ಜೊತೆಗೆ ಸೇರಿಕೊಂಡು
ಉತ್ಪನ್ನದಲ್ಲಿ H2O ಉತ್ಪತ್ತಿ ಆಗ್ತದ. ಹಂಗಿತ್ತಂದರೆ CuO ಆಗಿದ್ದು ಕೇವಲ ಏನಾಯಿತು, Cu ಆಯಿತು. ಸೊ ಇಲ್ಲಿ ಅಥವಾ Cu ಇದ್ದಿದ್ದು ಏನಾಯಿತು, CuO ಆಯಿತು. ಆಕ್ಸಿಜನನ್ನು ಪಡೆದುಕೊಳ್ತು. ನಾನು ಬಾಣದ ಗುರುತನ್ನು ಯಾವ ಸೈಡ್ ಹಾಕಿದ್ದೀನಿ ನೋಡ್ರಿ. ಸೊ ರಿಯಾಕ್ಷನ್ ನೋಡ್ಕೊಳ್ರಿ. ಇನ್ನು ಹೈಡ್ರೋಜನ್ ಇದ್ದಿದ್ದು ಏನಾಯಿತು, H2 ಇದ್ದಿದ್ದು H2O ಅಥವಾ H2O ಇದ್ದಿದ್ದು H2 ಆಯಿತು. ಒಂದೇ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡೂ ನಡಿಬೇಕು. ಅಂತಹ ಕ್ರಿಯೆಯನ್ನು ನಾವು ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಕಂಪಲ್ಸರಿ ಇದೇ ಉದಾಹರಣೆ ಬರ್ತದೆ ನಿಮ್ಗೆ ಎಕ್ಸಾಮಿಗೆ. ಈ ಉದಾಹರಣೆಯನ್ನು ಅವ್ರು ಕೊಟ್ಟು ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡ ವಸ್ತುವಿನ ಹೆಸರನ್ನು ಬರೆಯಿರಿ ಅಂತ ಕೇಳ್ತಾರ. ಅಥವಾ ಉದಾಹರಣೆಯನ್ನು ಕೇಳಿದರೆ ಈ ಉದಾಹರಣೆ ಬರೆದ್ರೆ ಸಾಕು, ನಿಮ್ಗೆ ಮಾರ್ಕ್ಸ್ ಕಂಪ್ಲೀಟಾಗಿ ಬರ್ತದ. ಇನ್ನು ನೆಕ್ಸ್ಟ್ ಇವು 3 ಕ್ಲಿಯರ್ ಆಗೈತಿ ಅನ್ಕೋತೀನಿ. ಉತ್ಕರ್ಷಣ, ಅಪಕರ್ಷಣ ಮತ್ತು ರೆಡಾಕ್ಸ್ ಕ್ರಿಯೆ. ಇನ್ನು ನೆಕ್ಸ್ಟ್ ಬಂದು ನಶಿಸುವಿಕೆ. ನಶಿಸುವಿಕೆ ಅಂದ್ರೇನು, ಕಳೆದು ಹೋಗೋದಾ, ನಶಿಸಿ ಹೋಗೋದಾ? ನೋ, ಹಂಗಿರಲ್ಲ. ಇಲ್ಲಿ ನಶಿಸುವಿಕೆ ಅಂದ್ರೇನು, ಯಾವಾಗ ಲೋಹಗಳಿರ್ತಾವೆ, ಲೋಹಗಳಂದ್ರೆ ಧಾತುಗಳಿದಾವಲ್ಲ, ಅದ್ರಲ್ಲಿ ಲೋಹಗಳಿದಾವಲ್ಲ, ಯಾವಾಗ ಲೋಹಗಳು ತೇವಾಂಶ, ಗಾಳಿ, ನೀರಿನೊಂದಿಗೆ ವರ್ತಿಸಿ ತಮ್ಮ ಹೊಳಪನ್ನ ಕಳೆದುಕೊಳ್ತಾವಲ್ಲ, ಈ ಕ್ರಿಯೆಯನ್ನು ನಾವೇನಂತ ಕರಿತೀವಿ, ನಶಿಸುವಿಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಸುತ್ತಮುತ್ತಲು ಅಂತ ತಗೊಂಡಾಗ ಕಬ್ಬಿಣದ ಮಳಿ ನೋಡಿರ್ತೀರಿ ನೀವು. ಕಬ್ಬಿಣದ ಮಳಿ ತಗೊಂಡ್ ಬಂದಾಗ ಯಾವ ಕಲರ್ ಇರ್ತೈತಿ, ಅದು ಸಿಲ್ವರ್ ಕಲರ್. ಹೌದು, ಸಿಲ್ವರ್ ಕಲರ್ ಇರ್ತೈತಿ. ಅದೇ ಕಬ್ಬಿಣವನ್ನ ಮಳಿಯನ್ನ ನೀವು ಗೋಡಿಗೆ ಬಡ್ದು 1 ತಿಂಗಳು 2 ತಿಂಗಳು ಅಥವಾ 1 ವರ್ಷ ಬಿಟ್ಟ ಮೇಲೆ ಏನಾಗ್ತದ, ಕಂದು ಬಣ್ಣಕ್ಕೆ ತಿರುಗ್ತದ. ಅಲ್ಲಿ ಕಬ್ಬಿಣ ತನ್ನ ಹೊಳಪನ್ನ ಏನ್ ಮಾಡೈತಿ, ಕಳ್ಕೊಂಡ್ ಬಿಟ್ಟೈತಿ. ಸೊ ಈಗ ಉದಾಹರಣೆ ತಾಜ್ ಮಹಲ್ ಕೇಳಿರ್ತೀರಿ ನೀವು. ಈ ತಾಜ್ ಮಹಲ್ ತನ್ನದೇ ಆದ ಹೊಳಪನ್ನ ಹೊಂದೈತಿ, ಆದ್ರೆ ಇವಾಗ ಇಲ್ಲ. ಯಾಕ? ಇದು ಎಲ್ರಿಗೂ ಗೊತ್ತಿರೋದು. ತಾಜ್ ಮಹಲ್ ಮೊದಲು ಭಾಳ ಹೊಳಿತಿತ್ತು, ಇವಾಗ ತನ್ನ ಹೊಳಪನ್ನ ಕಳ್ಕೊಂಡೈತಿ ಅಂತ ಹೇಳ್ತಿರ್ತಾರ. ಯಾಕಂದ್ರೆ ಇದು ಕೂಡ ನಶಿಸುವಿಕೆಯಿಂದ. ಇಲ್ಲಿ ಸಲ್ಫುರಿಕ್ ಆಮ್ಲ, ಆಮ್ಲದ ಮಳೆ ಅಂತ ಏನ್ ಕರಿತೀವಲ್ಲ, ಈ ಆಮ್ಲದ ಮಳೆಯ ಕಾರಣ ಸಲ್ಫುರಿಕ್ ಏನಂತ ಕರಿತೀವಿ, ಸಲ್ಫರ್ ಡೈಆಕ್ಸೈಡು, ಇದೆಲ್ಲವೂ ಬಿಡುಗಡೆ ಆಗೋದ್ರಿಂದ ತನ್ನ ಹೊಳಪನ್ನ ಕಳ್ಕೊಂಡೈತಿ. ಸೊ ಅದೇ ರೀತಿ ನಾವು ಬೆಳ್ಳಿಯನ್ನ ಹಾಕೋತೀವಿ, ಬೆಳ್ಳಿಯನ್ನು ಧರಿಸ್ತೀವಿ, ಕಾಲ್ಗೆಜ್ಜೆ ಧರಿಸ್ತೀವಿ, ಕಾಲ್ ಚೈನ ಮತ್ತೆ ಕೊಳ್ಳಾಗ ಚೈನ್ ಹಾಕೋತೀವಿ. ಒಬ್ಬೊಬ್ರಿಗೆ ಏನ್ ಹಾಕ್ಬಿಡ್ತದ ಅಂದ್ರೆ ಅದು ಬೂದು ಬಣ್ಣಕ್ಕೆ ಬರ್ತದ. ಬರ್ತಾ ಬರ್ತಾ ನಾವು ಹೆಂಗ್ ಯೂಸ್ ಮಾಡ್ತೀವಿ, ಬೂದು ಬಣ್ಣಕ್ಕೆ ಬರ್ತದ. ಯಾಕಂದ್ರೆ ಬೆಳ್ಳಿ ಏನದ ಅಂದ್ರೆ ಕಂಟಿನ್ಯೂಸ್ ಆಗಿ ಗಾಳಿ, ನೀರಿನೊಂದಿಗೆ ವರ್ತಿಸಿರ್ತಾ. ನಾವು ನೀರ್ ಹಾಕೋತೀವಿ, ಗಾಳಿಯೊಂದಿಗೆ ಅಡ್ಡಾಡ್ತೀವಿ ನಾವು ವಾತಾವರಣದಾಗ, ಎರಡರ ಜೊತೆಗೆ ವರ್ತಿಸಿದಾಗ ತನ್ನ ಹೊಳಪನ್ನ ಕಳೆದುಕೊಂಡು ಅಲ್ಲಿ ಏನಾಗ್ತದ, ಬೆಳ್ಳಿಯ ಆಕ್ಸೈಡ್ ಅನ್ನ ಪಡೆದುಕೊಂಡು ಬೂದು ಬಣ್ಣಕ್ಕ ಪರಿವರ್ತನೆ ಆಗ್ತದ. ಈ ಒಂದು ಕ್ರಿಯೆನ ನಾವೇನಂತ ಕರಿತೀವಿ, ನಶಿಸುವಿಕೆ ಅಂತ ಕರಿತೀವಿ. ಸೊ ಇನ್ನ ಹಿತ್ತಾಳಿ ಬಳಸ್ತಿರ್ತೀವಿ ನಾವು. ಹಿತ್ತಾಳಿ ಬಾಂಡೆ ಅಥವಾ ಏನಂತ ಕರಿತೀವಿ, ದೇವ್ರ ಮುಂದೆ ಇರ್ತೀವಲ್ಲ ಹಿತ್ತಾಳಿ ಕಳಸ, ಅದೆಲ್ಲ ಇಟ್ಟಾಗ ಅದು ಹೆಂಗಿರ್ತದ ಅಂದ್ರೆ ಸ್ವಲ್ಪ ಸಫ್ರಾನ್ ಕಲರ್ ಇರ್ತದ. ಈ ಸಫ್ರಾನ್ ಕಲರು ಬರ್ತಾ ಬರ್ತಾ ಹೆಂಗಾಗ್ತದ ಅಂದ್ರೆ ಹಸಿರು 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 ಚಿಕ್ಕಿ ಮೂಡ್ತಾವ. ನಾವೇನ್ ಮಾಡ್ತೀವಿ, ಅದನ್ನ ಹೋಗಿಸ್ಲಿಕ್ಕೆ ಒಂದು ಉಂಚಿಯನ್ನ ಅಥವಾ ಪೀತಾಂಬ್ರವನ್ನ ಬಳಸ್ತೀವಿ. ಇಲ್ಲಿ ಕೂಡ ಗಾಳಿಯೊಂದಿಗೆ ವರ್ತಿಸಿ ಹಸಿರು ಬಣ್ಣದ ಏನಂತ ಲೇಪನಗಳನ್ನ ಒಳಗೊಂಡಿರ್ತದ. ಇದು ಕೂಡ ನಶಿಸುವಿಕೆಗೆ ಉದಾಹರಣೆ. ಇದು ನಿಮಗೆ ಕ್ಲಿಯರ್ ಆಗೈತಿ ಅನ್ಕೋತೀನಿ. ನಾವು ಮುಂದೆ ಹೋಗೋಣ. ಈ ಚಾಪ್ಟರ್ನ ಲಾಸ್ಟ್ ಕಾನ್ಸೆಪ್ಟ್ ಬಂದು ಕಮುಟುವಿಕೆ. ಇದು ಕಂಪಲ್ಸರಿ ಬೀಳ್ತದ. ಕಮುಟುವಿಕೆ ಎಂದರೇನು, ಕಮುಟುವಿಕೆ ತಡೆಗಟ್ಟುವ ವಿಧಾನ. ಕಮುಟುವಿಕೆ ಅಂದ್ರೇನು, ನೀವು ನಮ್ದು ಆಡು ಭಾಷೆದಾಗ ಅಂದ್ರ ನೀವು ಹೇಳ್ತಿರ್ತೀರಿ, ಹೆಂಗ್ ಶಂಗ ಆಯ್ತು ಅಥವಾ ಚುರುಮುರಿ ಆಯ್ತು, ಕಮುಟ್ ಆಗ್ಯಾವ, ಬ್ಯಾಡ ತಿನ್ನೋದು, ವಾಸನೆ ಆಗ್ಯಾವ ಅಂತಿರ್ತಾರ. ಅವು ಯಾಕೆ ಆಗ್ತಾವು? ಯಾವಾಗ ಒಂದು ವಸ್ತು ಎಣ್ಣೆಯ ಪದಾರ್ಥ ಅಂತ ಏನ್ ಕರಿತೀವಲ್ಲ, ಎಣ್ಣೆಯ ಪದಾರ್ಥ ಯಾವಾಗ ಗಾಳಿಯೊಂದಿಗೆ ವರ್ತಿಸುತ್ತಾ ಆ ಒಂದು ಕ್ಷಣದಲ್ಲಿ ಅದು ಕಮುಟುವಿಕೆಯನ್ನು ಉಂಟು ಮಾಡ್ತದ, ಒಂದು ದುರ್ವಾಸನೆಯನ್ನು ಉಂಟು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಈ ಒಂದು ಕ್ರಿಯೆಯನ್ನು ನಾವು ಕಮುಟುವಿಕೆ ಅಂತ ಕರಿತೀವಿ. ಏನಂತ ಕರಿತೀವಿ? ಕಮುಟುವಿಕೆ ಅಂತ ಕರಿತೀವಿ. ಹಂಗಿತ್ತಂದ್ರ ಈ ದುರ್ವಾಸನೆ ಬರ್ಲಾರ್ದಂಗ ಅಥವಾ ನಾವು ಮಾಡಿರುವಂತ ಆಹಾರ ಪದಾರ್ಥಗಳನ್ನ ಜಾಸ್ತಿ ದಿನ ಶೇಖರಣೆ ಮಾಡ್ಲಿಕ್ಕ ಯಾವ ಯಾವ ಒಂದು ವಿಧಾನಗಳನ್ನ ಬಳಸ್ಬೇಕು? ಫಾರ್ ಎಕ್ಸಾಂಪಲ್, ಇಲ್ಲಿ ಬೇಕ್ರಿ ನೋಡಿರ್ತೀರಿ ನೀವು. ಬೇಕ್ರಿಯಲ್ಲಿ ಚಿಪ್ಸ್ ಇಟ್ಟಿರ್ತಾರ, ಅವತ್ತೇ ಮಾಡಿರ್ತಾರ ಅವರು? ಇಲ್ಲ. ಮತ್ತೆ ಕುರುಕುರಿ ತಿಂತೀವಿ ನಾವು, ಚಿಪ್ಸ್ ತಿಂತೀವಿ. ಇದೇನು ಪೊಟ್ಯಾಟೊ ಚಿಪ್ಸು, ಅವು ಮತ್ತೆ
ಆನಿಯನ್ ಚಿಪ್ಸು ಇವು ತಿಂತಿರ್ತೀವಿ. ಅದ್ರೊಳಗೆ ಇರೋವು ಎಷ್ಟಿರ್ತಾವ, ಒಂದು 5-6 ಇರ್ತಾವ, ಆದ್ರೆ ಉಬ್ಬಿರ್ತೈತೆ ಅದು. ಸೊ ಇದನ್ನ ಯಾಕೆ ಉಬ್ಬಿರ್ತೈತೆ ಅದು ಯಾಕೆ ಎಷ್ಟು ದಿನ ಆದರೂ ಕೆಡದೇ ಇಲ್ಲ, ವಾಸನೆ ಬರಲ್ಲ? ಸೊ ಇಲ್ಲಿ ಕಮುಟುವಿಕೆಯನ್ನ ತಡೆಗಟ್ಟಲು ಅವರು ಏನ್ ಮಾಡಿರ್ತಾರ ಅಂದ್ರೆ ನೈಟ್ರೋಜನ್ ಅನಿಲವನ್ನ ಬಳಸ್ತಾರ. ಈ ನೈಟ್ರೋಜನ್ ಗಾಳಿಯನ್ನ ಚಿಪ್ಸ್ ಪೊಟ್ಟಣದಲ್ಲಿ ಹಾಯಿಸಿದಾಗ ಒಳಗಡೆ ಇರುವಂತಹ ಚಿಪ್ಸ್ಗಳೇನಾಗ್ತಾವು, ವಾಸನೆ ಬರುವುದಿಲ್ಲ, ಬೇಗ ಕೆಡುವುದಿಲ್ಲ. ಹಂಗಾಗಿ ಅದಿಷ್ಟು ದಪ್ಪ ಏನಾಗಿರ್ತೈತಿ, ಉಬ್ಬಿರ್ತೈತಿ. ಜೊತೆಗೆ ಕಮುಟುವಿಕೆನ ತಡೆಗಟ್ಟಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಒಂದು ಗಾಳಿ ನಿರ್ವಾಹತ ಪ್ರದೇಶದಲ್ಲಿ ಒಂದು ಗಾಳಿ ಹೋಗದೇ ಇರುವಂತಹ ಏರ್ ಕಂಟೈನರ್, ಟೈಟ್ ಕಂಟೈನರ್ ಒಳಗೆ ಹಾಕಿ ಆ ಪದಾರ್ಥಗಳನ್ನ ಶೇಖರಣೆ ಮಾಡಿದ್ರೆ ನೀವು ಬಹಳ ದಿನದವರೆಗೂ ಕೂಡ ಏನ್ ಮಾಡಬಹುದು, ಪದಾರ್ಥಗಳನ್ನ ಕಮುಟುವಿಕೆ ಆಗ್ಲಾರ್ದಂಗ, ಕಮುಟುವಿಕೆ ಆಗದೆ ಇರೋ ರೀತಿ ನೀವು ನೋಡ್ಕೋಬಹುದು. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗಿತು, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇದ್ರೊಳಗ ಒಂದ್ಸಾರಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಾನು. ರಾಸಾಯನಿಕ ಕ್ರಿಯೆ ಎಂದರೇನು ಕಲ್ತ್ರಿ, ಭೌತಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ ಅಂತ ತಿಳ್ಕೊಂಡ್ರಿ ನೀವು. ಪದರೂಪ ಸಮೀಕರಣ ತಿಳ್ಕೊಂಡ್ರಿ, ರಾಸಾಯನಿಕ ಸಮೀಕರಣ ಎಂದರೇನು ತಿಳ್ಕೊಂಡ್ರಿ, ಮತ್ತು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಬೇಕು ಏಕಂತ ಕಲ್ಕೊಂಡ್ರಿ. ರಾಸಾಯನಿಕ ಕ್ರಿಯೆಯ ವಿಧಗಳು ತಿಳ್ಕೊಂಡ್ರಿ, ಸಂಯೋಗ ಕ್ರಿಯೆ, ವಿಭಜನೆ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ. ಈ 4 ವಿಧಗಳನ್ನ ಉದಾಹರಣೆಯೊಂದಿಗೆ ತಿಳ್ಕೊಂಡ್ರಿ. ಜೊತೆಗೆ ಇವತ್ತಿನ ತರಗತಿಯೊಳಗ ಉತ್ಕರ್ಷಣ, ಅಪಕರ್ಷಣ ಅಂದ್ರೆ ತಿಳ್ಕೊಂಡ್ರಿ, ಪ್ರಕ್ಷೇಪಣದ ಬಗ್ಗೆ ತಿಳ್ಕೊಂಡಿರಿ. ಜೊತೆಗೆ ರೆಡಾಕ್ಸ್ ಕ್ರಿಯೆ ಎಂದರೆ ಏನು ತಿಳ್ಕೊಂಡ್ರಿ. ಇನ್ನು ಲಾಸ್ಟ್ ಬಂದು ನಶಿಸುವಿಕೆ ಮತ್ತು ಕಮುಟುವಿಕೆ ತಡೆಗಟ್ಟುವ ವಿಧಾನಗಳನ್ನ ತಿಳ್ಕೊಂಡ್ರಿ. ಇವತ್ತಿನ ಒಂದು ಈ ಚಾಪ್ಟರ್ ಕ್ಲೋಸ್ ಆಯ್ತು. ಇದ್ರೊಳಗ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂತು ಅಂದ್ರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಬೇಕು ಏಕೆ, 3 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ಸ್. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು, ಇದು ಫಿಕ್ಸ್ ಕ್ವಶನ್. ಇನ್ನ ಉತ್ಕರ್ಷಣ ಮತ್ತು ಅಪಕರ್ಷಣಗಳಿಗಿರುವಂತಹ ವ್ಯತ್ಯಾಸ ಕೇಳಬಹುದು. ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗೆ ವ್ಯತ್ಯಾಸ ಕೇಳಬಹುದು. ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನ ಕೇಳಬಹುದು. ಇನ್ನ 4 ವಿಧಗಳೇನಿದಾವಲ್ಲ ಅವುಗಳನ್ನ ಕೇಳಲ್ಲ ಅವರು, ಅವುಗಳಿಗೆ ಉದಾಹರಣೆ ಕೊಡ್ತಾರ, ಇವುಗಳನ್ನ ಸರಿದೂಗಿಸ್ರಿ ಅಂತ ಹೇಳ್ತಾರ. ಸೊ ಇನ್ನ ಪ್ರಕ್ಷೇಪಣ ಅಂದ್ರೇನು ಅಥವಾ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯನ್ನ ಕೇಳ್ತಾರ. ರೆಡಾಕ್ಸ್ ಕ್ರಿಯೆ ಎಂದರೇನು, ಈ ಒಂದು ಕ್ರಿಯೆಯನ್ನು ಅವರೇ ಕೊಟ್ಟು ಇದರಲ್ಲಿ ಅಪಕರ್ಷಣ ಮತ್ತು ಉತ್ಕರ್ಷಣಗೊಂಡ ವಸ್ತು ಯಾವುದು ಅಂತ ಕೇಳ್ತಾರ. ಇನ್ನು ಲಾಸ್ಟ್ ಬಂದು ನಶಿಸುವಿಕೆ ಅಲೋಹಗಳಲ್ಲೂ ಬರ್ತದ, ಅಲ್ಲಿ ನೀವು ಡೀಟೇಲ್ ಆಗಿ ತಿಳ್ಕೊತೀರಿ. ಇಲ್ಲಿ ಜಸ್ಟ್ ನಿಮ್ಗೆ ಯಾವ ತರ ಆಗ್ತೈತಿ ಅನ್ನೋದನ್ನ ತಿಳ್ಕೊಂಡ್ರೆ. ಇನ್ನು ಲಾಸ್ಟ್ ಬಂದು ಕಮುಟುವಿಕೆ ಎಂದರೇನು, ಕಮುಟುವಿಕೆ ತಡೆಗಟ್ಟುವ ವಿಧಾನ, ಇದು ಫಿಕ್ಸ್ ಕ್ವಶನ್. ಸೊ ಈ ಪಾಠ ಕ್ಲಿಯರ್ ಆಗೈತಿ ಅನ್ಕೋತೀನಿ. ಇಲ್ಲಿವರೆಗೂ ಈ ಒಂದು ಪಾಠವನ್ನ ಕೇಳಿದಂತಹ ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನೆಕ್ಸ್ಟ್ ಚಾಪ್ಟರ್ ಒಂದಿಗೆ ಸಿಗ್ತೀನಿ, ಬಯೋ ಚಾಪ್ಟರ್ನ ಹೇಳ್ತೀನಿ. ರೆಡಿ ಆಗಿರಿ. ಬಾಯ್ ಬಾಯ್.